ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಪಾರ್ಟ್ 2. ಪಾರ್ಟ್ 1 ಏನು ಅಂತ ಗೊತ್ತಾಗಬೇಕಂತ ಅಂದರೆ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಗ ಹೋಗಿ ಚೆಕ್ ಮಾಡಿ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಪುಟ್ ಒನ್ ಪೂಲ್. ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ಬೀಚ್ ವ್ಯೂ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ದಿಸ್ ಇಸ್ ದ ರೂಮ್. ದಿಸ್ ಇಸ್ ಸೇಮ್ ಆಸ್ ಫ್ರೆಂಚ್ ಕಾಲೋನಿ ಥರ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಅಲ್ಲಿ ತಿಂಡಿ ಅಂದರೆ ತಿಂದಿಲ್ಲ ಇವರು. ಅಶ್ವಿನಿನ ತಳ್ಳ ನಾವು ಪೂಲಿಗೆ ಇದು ಆಳ ಇದೆ ಅನ್ಸುತ್ತೆ. ಸೀರಿಯಸ್ಲಿ ಅಶ್ವಿನ್ ನಿಮಗಿಂತ ಸೂಟ್ ಆಗತ್ತೆ ಈ ಪೂಲ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ದಿಸ್ ಇಸ್ ಅವರ್ ಗ್ರೂಪ್ ಸಿಂಗರ್ ಅಶ್ವಿನಿ. ದಿಸ್ ಇಸ್ ಅವರ್ ಗ್ರೂಪ್ ವ್ಲಾಗರ್ ವರ್ಷಶ್ರೀ. ದಿಸ್ ಈಸ್ ಅವರ್ ಗ್ರೂಪ್ ಫುಡಿ. ತಿಂತೀನಿ ಜಾಸ್ತಿ ಅಂತ ಹೇಳಿದ್ದು ಫುಡಿ ಪ್ರೇಮ. ಸೊ ದಿಸ್ ಈಸ್ ಅವರ್ ಸೋ ಕಾಲ್ಡ್ ಸೈಲೆಂಟ್ ಸುಷ್ಮಿತಾ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಈ ಅಮ್ಮಂಗೆ ಬೆಳಿಗ್ಗೆ ತಿಂಡಿ ತಿನ್ರಿ ಅಂದ್ರೆ ತಿಂದಿಲ್ಲ, ಚಿಪ್ಸ್ ಇಟ್ಕೊಂಡು ಕೂತವ್ರೆ. ನಂಗೆ ನನ್ನ ಹಸಿ ಫೀಲ್ ಆಗ್ತಾ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದರ ಪ್ರಮೋಟ್ ಮಾಡಿ ಹೆಂಗ್ ಮಾಡ್ತೀರಾ ನೋಡ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬೀಚ್ ಹತ್ರ ಹೋಗ್ಬರಂದ್ರೆ ಹೆಂಗೂ ಬಟ್ಟೆಗಳು ಹಸಿ ಆಗಿದೆ, ಮಳೆ ಬಂದ್ರೆ ಹಂಗೇನು ದೂರದಿಂದಾನೇ ನೋಡ್ಕೊಂಡು ಬರೋದಂತೆ. ಇವಾಗ ಬೀಚ್ ಹತ್ರ ಹೋಗ್ತಿದೀವಿ ಗೈಸ್. ಆಬ್ವಿಯಸ್ಲಿ ಆಟ ಆಡಕ್ಕಂತೂ ಬಿಡಲ್ಲ, ಸುಮ್ಮನೆ ಹೋಗ್ಬಿಟ್ಟು ಬರ್ಬೇಕಷ್ಟೇ. ಹೇಳಿಲ್ವಾ ನಮ್ಮ ಟೀಮ್ ಫುಡಿ ನಾವು ಇವಾಗ ಬೀಚ್ ಸೈಡ್ ಹೋಗ್ತಿದೀವಿ ಗೈಸ್. ಏಡಿ ಸತ್ತೋಗಿದ್ಯಾ ನೋಡಿ, ಏನಂತಾರೆ ಜಿಂಜಿ, ಫುಲ್ ಮಣ್ಣು. ಬೀಚ್ ಹತ್ರ ಹೋಗ್ತಿದೀವಿ. ಹೆಸರು ರೆಸಾರ್ಟ್ ವ್ಯೂ ಈ ಥರ ಅದ. ಹಲೆ ಅಲ್ಲ, ಅದು ಅಲೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಲೆ ಬರ್ತಿದೆ ಗೈಸ್, ಎಷ್ಟು ಹಲೆ ಬರ್ತಿದೆ ನೋಡಿ ಗೈಸ್. ಯಾರು ಇಲ್ಲ, ನಮ್ಮ ಸೇಫ್ಟಿಗೆ ನಾವು ಇರಬೇಕು. ಅಣ್ಣ ಹಾಗೇನೇನು ಗೊತ್ತಾ, ಒಂದೇ ಸಲ ಹೇಳ್ಕೊಂಡು ಹಿಂಗಿದೆ ಮತ್ತೆ ಈ ಕಡೆ ಮಳೆ ಅಂದ್ರೆ ಮಳೆ. ಈಗ ಜಸ್ಟ್ 5 minutes ಹಿಂದೆ ಎಷ್ಟು ಮಳೆ ಬರ್ತಿತ್ತು ಅಂತ ಅಂದ್ರೆ ಲಿಟ್ರಲಿ ಅಷ್ಟು ಜೋರ್ ಮಳೆ ಬರ್ತಿತ್ತು. ಇವಾಗ ನೋಡಿ ಎಷ್ಟು ಬಿಸಿಲು. ಏನು ಬೇಸಿಗೆನೋ ಒಂದು ಬೇಸಿಗೆನ ಹಾಡ. ಮಳೆ ಎಷ್ಟಾದ್ರೂ ತಡ್ಕೋಬಹುದು, ಬಿಸಿಲು ಮಾತ್ರ ನಿಜವಾಗ್ಲೂ ತಡ್ಕೊಳಕ್ಕಿಲ್ಲ. ಶಲ್ಸ್ ಎಲ್ಲ ಇದೆ, ಕಲರ್ ಶಲ್ಸ್. 1 hour later. ನೋಡಿ ಎಲ್ಲ ಎಷ್ಟು ಪ್ರೀಟಿ ಆಗಿ ಕಾಣಿಸ್ತಿದ್ದಾರೆ. ಸೊ ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಕ್ಕೆ ಎಷ್ಟೊತ್ತು ಮಾಡಿದ್ರು ಗೈಸ್ ಎಲ್ಲರೂ. ಸಿಕ್ಕಾಪಟ್ಟೆ ಬಿಸಿಲು, ನಾವಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಬಿಸಿಲು. ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಷ್ಟು ನೋಡಿ. This is from Myntra. This is from Maximum. This is the beach view in front of resort. Everybody are enjoying the view. ಮಾಡಿ ಬೀಚ್ ಹತ್ರ ಬಂದಿದ್ದೀವಿ ಅಷ್ಟೇ. ಯಾರಾದ್ರೂ ಒಬ್ಬರು A few moments later. ನಾನು ಹೇಳಲ್ಲ. 1 eternity later. ಬೀಚ್ ಹತ್ರ ಬಂದಿದ್ದೀವಿ ಅಷ್ಟೇ. ತುಂಬಾ ಅಶ್ವಾಗ್ತಿದೆ ಗೈಸ್. ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡ್ಕೊಂಡಿರೋದು. ಇಡ್ಲಿ 2 ಪ್ಲೇಟ್ ಹೇಳಿದ್ರೆ 1 ಪ್ಲೇಟ್ ಕೊಟ್ಟಿದ್ರು. ನಾವಿವಾಗ ಬೀಚ್ ಬ್ಯಾಕ್ ಟು ಹೋಮ್ ಸ್ಟೇ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಗೈಸ್.
ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ ಓ, ನಿನ್ನ ಕುತೂಹಲ ಹನಿ ದನಿಯ ನನಗೆ ನವಿವರಳೆ ನೀಡಲ. ಹಾಯ್ ಗಾಯ್ಸ್, ಸೊ ನಾವಿವಾಗ ಬೀಚಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಹೋಮ್ ಸ್ಟೇಗೆ ಬಂದಿದ್ದೀವಿ ರಿಟರ್ನ್. ನಮ್ಮ ಹುಡುಗಿರು ಏನೋ ಮಾಡ್ತವ್ರು ಗೈಸ್, ಆಗ್ಲಿಂದ ಬಾಗಿಲು ತೆಗೀರಿ ಅಂದರೆ ತೆಗಿತಾ ಇಲ್ಲ. ಏನು ಮಾಡ್ತಿದ್ರು ಅಂದರೆ ನನ್ನ ಬರ್ಡೇ ಗಿಫ್ಟ್ಸ್ ಕೊಡೋಕ್ಕೆ ಟ್ರೆಷರ್ ಹಂಟ್ ಥರ ಪ್ಲಾನ್ ಮಾಡಿದ್ದಾರೆ ಒಳಗಡೆ ಕುತ್ಕೊಂಡು. ಏನೂ ಇಲ್ಲ, ಬಾ ನಾನ್ ವೆಜ್ ಓಪನ್ ಮಾಡಿ. ಏನು ಮಾಡ್ತಿದ್ದೀರಿ ನೀವು ಹೇಳಿ. ರನ್ ಫಾರ್ ಸಕ್ಸಸ್ ಇನ್ ಯುವರ್ ಸರೌಂಡಿಂಗ್. ಓಡ್ಬೇಕಲ್ಲ ಇವಾಗ. ಗಾಡಿ ಸ್ಟಾರ್ಟ್ ಕರ್. ಅದೆಲ್ಲ ಬಿಡಿ, ನಾನ್ ವೆಜ್ ಅದು ನಮಗೆ ಇಲ್ಲ ಅಲ್ಲಿ. ನಮಗೆ ಸ್ವಲ್ಪ ಆಗ್ತದೆ, ಚಿಂತೆ ಆಗ್ತಾ ಉಂಟು. ನಿಮ್ ಲೆಫ್ಟ್ ಸೈಡ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. ಇದೇ ತರ ಚಿಟ್ಟಿರೋದಾ? ಹಾರಿ ಹಾರಿ ಪೂರಿ ಒಂದ್ಸಲ ಹಾರಿ ಅಂತ ಹೇಳ್ಬೇಕಂತೆ. ಅಯ್ಯೋ ಪಾಪಿಗಳ. ಈಚೆ ಬನ್ನಿ. Say it loudly. ಇಂಥ ದಡ್ರ ಮುಂದೆ ನಾನು ಈ ವಿಷಯ ಹೇಳಲೇಬಾರ್ದಿತ್ತು. Appliance that loves to be washed, but I never talk back. Find me in the living room. A few moments later. Which place occupies most of your time? You what? You look Pretty. which place occupies most of your time? ಇಲ್ಲಿ ಟೈಮ್ ನೀನು ಅದೇ ಪ್ಲೇಸ್ ಅಲ್ಲಿ ಇದೆಯಾ? You love to watch that. In front of them. ಟ್ರೆಷರ್ ಅಂತ ನೋಡಿ ನಮ್ಮ ಹುಡುಗಿ ಗೊತ್ತಾಗ್ತಾ ಇಲ್ಲ. 1 hour later. She's spending the most of the times in front of the mirror, so our clue is like that. इतने तेजस्वी लोग हैं हमारे. Next clue is in the same place. Where place this will have visiting? Beach. Poola. ಹಂಸ ವಿತ್ ಕ್ಯಾಮ್ರಾಮನ್. ನೀವು ಹಂಸ ಬಂದು ನಾವು ಕ್ಯಾಮ್ರಾಮನ್ಗಳಾಗಿದ್ದೇವೆ. Better to move somewhere. Yeah, don't stand. ರನ್ ಮಾಡಿದ್ರೆ ನಾನು ದಬಾ ಬಂದಿಲ್ಲ. Run ಇಂಥ ದಡ್ರ ಮುಂದೆ ನಾನು ಈ ವಿಷಯ ಹೇಳಲೇಬಾರ್ದಿತ್ತು. in the sense go up. ಆಗ ಸರ್ಚ್ ಮಾಡ್ಕೊಂಡು ಹೋಗಿ. ಅದು ಅಲ್ಲಿರೋ ಎಲ್ಲೋ ಇರೋ ಪ್ರಾಣಿ ಹುಡುಕ್ತಾಳೆ. ಪೇಪರ್ ಹುಡುಕ್ಬೇಕಲ್ಲ ನಾನು ಹೇಳು. It's not a paper. ಸ್ವಲ್ಪ ಡಿಪ್ರೆಷನ್ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ. ಸ್ವಲ್ಪ ಕನ್ನಡದಲ್ಲಿ ಮಾತಾಡೋಣ, ಸ್ವಲ್ಪ ಓವರ್ ಅನ್ಸುತ್ತೆ. ಸಿಂಬಲ್ ಆಫ್ ಪೀಸ್. ಯಾ, ಫಾರ್ ನೆಕ್ಸ್ಟ್ ಕ್ಲೂ. ಸಿಂಬಲ್ ಆಫ್ ಪೀಸಲ್ಲಿ ನೆಕ್ಸ್ಟ್ ಕ್ಲೂ ಇದೆ. ಬಿಸೈಡ್ ದಿ ಬುದ್ಧ, ಇನ್ ಫ್ರಂಟ್ ಆಫ್ ಬುದ್ಧ. ಓ ಜಾಣೆ ಗೈಸ್, ಕನ್ನಡ ಬಿಟ್ಲು. ಕಂಗ್ರಾಚುಲೇಷನ್. ಆಟೋ ಡ್ರಾಪರ್ಸ್. ಪಟ್ಟ ತಗಲು. ಓ ನೀವಾ, ನಾನು ಯಾರೋ ಗಂಡಸ್ರು ಫುಟೇಜ್ ನೀನ್ ಮಹಾ ರೂಪೋತಿ ಅಂತ ನೀನ್ ಫಾಲೋ ಮಾಡ್ಬೇಕಾಗಿತ್ತಾ? ಫುಟೇಜ್ ತಿಂತಾ ಇದೆಯಾ? ಅಷ್ಟೇ. Let's open these gifts, guys. ಊಟ ಮಾಡೋಣ. ಟ್ರೆಷರ್ ಇಸ್ ಕಂಪ್ಲೀಟೆಡ್ ಗೈಸ್. ಚೆನ್ನಾಗಿತ್ತು ಒಂಥರ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? A few moments later. ಆಮೇಲೆ ಓಪನ್ ಮಾಡಿ, ಊಟ ಮಾಡ್ಕೊಂಡು ಆಮೇಲೆ ಓಪನ್ ಮಾಡೋಣ. ನೀರು ಕುಡಿಯೇ ಅರ್ಜೆಂಟ್ ಗೈಸ್ ಇವಳಿಗೆ. 2 ಇಡ್ಲಿ ತಿಂದು ತಡ್ಕೊಂಡಿರೋದೇ ಹೆಚ್ಚು. ನಾನು ಅದು ತಡ್ಕೊಂಡಿಲ್ಲ, ತಿನ್ನಲಿಲ್ಲ. ನೀವಲ್ಲೂ ಉಪವಾಸ ಇರ್ತೀರಾ? ಬೆಳಿಗ್ಗೆ ಲೇಟ್ ಆಗಿದ್ರೆ ಹೋಗಲ್ಲ, ಬೇಗ ಇದ್ರೆ
ಎಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. Later. ನಿಂದು ಅಷ್ಟು ನೋಡಿ ನನ್ನ ತಂಗಿ ಬೇಕಂದು ಅವಳಿಗೆ ಕೊಡ್ಸಿರೋದು. ನಡೆಯುತ್ತಾ ಇಲ್ಲ ಅಂತ ಇನ್ನೊಂದು ತೆಗಿ, ನನ್ನ ಕ್ಯೂರಿಯಾಸಿಟಿ ಆಯ್ತು. ನೀನು ವಿಶ್ ಲಿಸ್ಟ್ ನೋಡಿದ್ರೆ ನಾವು ಫೋನಲ್ಲಿ ಅದ್ರ ಕೈಲಾಗಿ ತರ್ತಾರಪ್ಪ. ಎಷ್ಟು ಗಂಟೆ ನೀನು ನೇಲ್ ಪಾಲಿಶ್ ಇದು ನೋಡ್ಬಿಟ್ವಾ? ನಾನು ಇವಾಗ ಅದೇ ಡೈಲಾಗ್ ಹೇಳಕ್ ಹೋಗಿದ್ದೆ ಅವಳು ಬಾಯಲ್ಲಿ ಬಂದು. A few moments later. ಕ್ರೇಜಿ ಆಗಿದ್ದಲ್ಲ. ಶಿ ವಾಸ್ ಆಲ್ರೆಡಿ ಫ್ರೆಶನ್ ಅಪ್. ನಾವು ನೋಡಿ ಹೆಂಗಿದ್ವಿ. ಸೊ ಇವಾಗ ಜಸ್ಟ್ ಪೂಲಲ್ಲೆಲ್ಲ ಆಟಾಡಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಸೊ ಊಟ ಆರ್ಡರ್ ಮಾಡ್ತಿದ್ದಾರೆ. ಪಾಂಡ್ಸ್ ಬ್ಯೂಟಿ. ಐ ಡೋಂಟ್ ನೋ ಗೈಸ್, ಇವಳು ಇವಾಗ ರೆಡಿ ಆಗ್ತಾಳೆ. ಥ್ಯಾಂಕ್ ಯು. ಮೇಲೆ ಹಾಕಿರೋದು ಸಾಂಗ್. ಊಟ ಆರ್ಡರ್ ಮಾಡಿದ್ದೀವಿ ಗೈಸ್, ವೇಟ್ ಮಾಡ್ತಾ ಇದ್ದೀವಿ. ನನ್ನ ಆರ್ಡರ್ ಬಂದಿದೆ. ವ್ಯೂ ನೋಡಿ ರೆಸಾರ್ಟ್ ಸಕ್ಕತ್ತಾಗಿದೆ. 12 o'clock midnight. ಸ್ಟಿಲ್ ದೇ ಆರ್ ಈಟಿಂಗ್. 8:30 ಆರ್ಡರ್ ಮಾಡಿದ್ದು ಗೈಸ್. ಟೈಮ್ ಇವಾಗ ಎಷ್ಟು? 11:45 ಪಾಪ ಊಟ ಬಂದಿದೆ. ನಂಗೆ ಬಂದಿತ್ತು ವೆಜ್ಜು, ನಾನು ತಿನ್ಕೊಂಡು ಸುಮ್ಮನೆ ಕೂತಿದ್ದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಟ್ರಿಪ್. ವಿ ಆರ್ ಲೀವಿಂಗ್ ಟುಮಾರೋ ಅರೌಂಡ್ 8 o'clock ಫ್ರಮ್ ಹಿಯರ್. ಬೆಳಗ್ಗೆ 9 ಗಂಟೆಗೆ ರಿಟರ್ನ್ ಶಿವಮೊಗ್ಗದ ಬಸ್ ಇದೆ ಗೈಸ್. ಸೊ ಅದಕ್ಕೋಸ್ಕರ ನಾವು 8 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ನಾವು ಮಲ್ಪೆಗೆ ಹೋಗಿ ದೆನ್ ಮಲ್ಪೆಯಿಂದ ಉಡುಪಿಗೆ ಬಸ್ ಸ್ಟಾಪ್ಗೆ ಹೋಗಬೇಕು. ಇಲ್ಲಿಂದ ಮಲ್ಪೆ 2 kilometers ಇದೆ. ಸೊ ಮಲ್ಪೆ ಬಸ್ ಸ್ಟಾಪ್ ಹೋಗಿ ಅಲ್ಲಿಂದ ಉಡುಪಿ ಅರೌಂಡ್ 6 or 8 kilometers ಅನ್ಸುತ್ತೆ. ಸೊ ವಿಲ್ ಮೀಟ್ ಇನ್ ಮಾರ್ನಿಂಗ್. The next day. ಅಲ್ಲೇ ನಗ್ತಾಳೆ. ಇನ್ನೊಂದ್ಸಲ ಹೇಳು, ತಿರುಗ್ಬಿಟ್ಟು ಹೇಳು. ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಇಲ್ಲಿಂದ ಚೆಕ್ಔಟ್ ಆಗ್ತಿದ್ದೀವಿ. ರೆಸಾರ್ಟ್ ಅಲ್ಲ, ಇದೊಂಥರ ಹೋಮ್ ಸ್ಟೇ. ಸ್ಟೇ ಬಗ್ಗೆ ಹೇಳ್ಬೇಕಂದ್ರೆ ಐ ವಿಲ್ ಟೆಲ್ ಯು ಲೇಟರ್. Who stopped you?
ಚೆನ್ನಾಗಿತ್ತು, ಚೆನ್ನಾಗಿರಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಕಮೆಂಟ್ ಹಾಕಿ ಗೈಸ್ ಇವ್ರು ಹೆಂಗಿದ್ದಾರೆ ಅಂತ ಹೇಳಿ. ಸ್ಟಿಲ್ ವಿ ಆರ್ ವೇಟಿಂಗ್ ಫಾರ್ ವರ್ಷ ಅಂತೂ ಯಾವಾಗಲೂ ಲೇಟು ಗೈಸ್. ನಾನು ಇವ್ರು ಲೇಟ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅವಳಂತೂ ನೋಡಿ ಅವಳೇನೋ ಮಾಡ್ತಿದ್ದಾಳೆ, ಇನ್ನೂ ರೆಡಿ ಆಗ್ತಿದ್ದಾಳೆ ಗೈಸ್. ಹೋಮ್ ಸ್ಟೇ ಚೆನ್ನಾಗೇ ಇತ್ತು, ಸ್ಟಿಲ್ ಯಾಕೋ ಇಷ್ಟ ಆಗಲಿಲ್ಲ. ನಾನು ನೋಡಿ ಒಬ್ಬ ಅವ್ರ ಪ್ರಾಪರ್ಟಿಲಿ ಇಟ್ಕೊಂಡು ನಂಗೆ ಇಷ್ಟ ಆಗಿ ಧೈರ್ಯ ಜಾಸ್ತಿ ಗೈಸ್ ನಮಗೆಲ್ಲ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಎಲ್ಲರೂ ಹೇಳ್ತಿದ್ರು, ಎಲ್ಲರೂ ಈ ಟೈಮಲ್ಲಿ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಆ ಥರ ಹೋದ್ರೆ ನೀವೇನು ಈ ಕಡೆ ಹೋಗ್ಬೇಕು. ನನ್ನ ಫ್ರೆಂಡ್ ಬೈತಾ ಇದ್ದ, ನಿಮ್ಗೇನಾಗಿದೆ ಈ ಸೀಸನಲ್ಲಿ ಈ ಕಡೆ ಬರ್ತಿದ್ದೀರಲ್ಲ ಅಂತ ಹೇಳಿ. ನಾವು ಹಂಗೆ ಕೊಡೋ ಎಲ್ರದ್ದು ಒಂದಾದರೆ ನಮ್ಗಳದೇ ಒಂಥರ ಅಂತ ಹೇಳಿ ಅಂದ್ಲು ನೋಡಿ ಗೈಸ್. ಇನ್ನೂ ತಲೆ ಬಚ್ಕೊತಿದ್ದಾಳೆ. ಇಲ್ಲ ಇಲ್ಲ ಯಾರು ಹೇಳಿ, ತಪ್ಪೇ ಇಲ್ಲ. ಓಕೆ, ಕೂಲಲ್ಲೆಲ್ಲ ಕೂದಲು ಬೀಳಿಸ್ಬೇಡ, ಆಲ್ರೆಡಿ ಬಿದ್ದು. ಸುಮ್ಮನೆ ವಿಡಿಯೋ ಮಾಡ್ತಿದ್ದೀನಿ. ಪ್ರಾಪರ್ಟಿ ಚೆನ್ನಾಗಿದೆ, ಬಟ್ ವಿ ಆರ್ ಲೀವಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಟ್ರಿಪ್ಪು ಆದಷ್ಟು ಬೇಗ ಬರುತ್ತೆ ಅಂತ ಅನಿಸುತ್ತೆ. ಯಾಕೆ ಸೊ ನಾವೆಲ್ಲ ಇವಾಗ ಬಸ್ ಸ್ಟಾಪ್ಗೆ ಹೋಗ್ಬೇಕು ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಹೇಳಿ. ಪ್ಲೀಸ್ ಡೂ ಲೈಕ್. ಪ್ರೇಮ ಬಾಯ್. ಸಕ್ಕರೆ ಓಕೆ, ಥ್ಯಾಂಕ್. ಹಾಯ್ ಪ್ರೇಮ, how was your experience? What about this day? No comments. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. What about you? That's it? ಆಟೋ ಬಂತು ಗೈಸ್. ಆಟೋ ಹತ್ಕೊಂಡು ಇವಾಗ ಜಾಗ ಖಾಲಿ ಮಾಡೋದು. ಲೈಕ್ ಮಾಡಿ, ಕಮೆಂಟ್ ಮಾಡಿ. Yes, we are waiting for the bus. Wait. Hey, trip experience. ಬಸ್ ಸ್ಟ್ಯಾಂಡ್ ಬರ್ತಾ ಮಳೆ ಬಂತು ಅಷ್ಟೇ. ಮಳೆ ಇತ್ತು, ಜಾಸ್ತಿ ಮಳೆ ಇತ್ತು. ನೈಟ್ ಆಯಿತು, ಅದು ಬಿಟ್ಟರೆ ನೈಟ್ ಊಟ ಕೊಟ್ಟಿಗ 8:30 11:00. ವಾವ್, ಇವಳು ಮೊಬೈಲ್ ಯಾವಾಗ ಹಾಳು ಮಾಡ್ಕೊಂತಾಳೋ ಗೊತ್ತಿಲ್ಲ. ಅವರು ಎಂಜಾಯ್ ಮಾಡ್ತೀವಿ. ಸ್ವಲ್ಪ ಹೋಮ್ ಸ್ಟೇ ಸ್ವಲ್ಪ ಮೇಂಟೆನೆನ್ಸ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಷ್ಟೇ. ಓಡಾಡಿದ್ದು ನಮ್ಮ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಾವು ಎಲ್ಲಿದ್ರೂ ಎಂಜಾಯ್ ಮಾಡ್ತೀವಿ. ಸೊ ಇದಾಗಿತ್ತು ನಮ್ಮ ಒನ್ ಡೇ ಔಟಿಂಗ್. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೋತೀರಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.